ಇದರ ರೆವಿನ್ಯೂ ಎಷ್ಟು ಹೇಳಿದ್ರಿ? ಇದು ಬಂದ್ಬಿಟ್ಟು ಒಂದು ಅನ್ಕೊಳ್ಳಿ, ಒಂದು 21 lakh ಅನ್ಕೊಳ್ಳಿ. ಕಾಸ್ಟ್ ಖರ್ಚಾಗಿರೋದು ಒಂದು 100 ರೂಪಾಯಿಂದ 21 ಲಕ್ಷ. ಇದು ಬಂದ್ಬಿಟ್ಟು ನಂದು 88 million ರೀಚ್ ಆಗಿರೋದು ಇವಾಗ ಯೂಟ್ಯೂಬಲ್ಲಿ. ಇದು 8 ಕೋಟಿ 80 ಲಕ್ಷ. ನಾನು ಬೆಳಿಗ್ಗೆ 5:00 ನೀವು ನಂಬೋದಿಲ್ಲ ವಾಕಿಂಗ್ ಹೋಗೋರು. ನಾವು ಎಲ್ಲರೂ ವಾಕಿಂಗ್ ಹೋಗೋರು, ಎಲ್ಲ ಹಿಂಗೆ ಹೋಗೋರು, ನಾವು ನೆಲ ನೋಡ್ಕೊಂಡು ಹೋಗೋರು, ಎಲ್ಲಿ ಯಾವ ಬಾಟ್ಲು ಬಿದ್ದಿರುತ್ತೆ ಅಂತಂದ್ಬಿಟ್ಟು. ನಾವು ಬೌಂಡ್ರಿ ಹಾಕೊಂಡು ನಾವಿಷ್ಟೇ ಅನ್ಕೊಂಡ್ರೆ ಇಷ್ಟೇ ಇರ್ತದೆ. ನೀವು ಬೌಂಡ್ರಿನೇ ಹಾಕಿಲ್ಲ. ನನ್ನ ಚಾನಲಲ್ಲಿ ನನ್ನ ಮುಖ ಕಾಣಿಸೋದು ಯಾವಾಗಂದರೆ ನಾನು ಪ್ಲೇನ್ ಫ್ಲೈ ಮಾಡ್ದಾಗ ಮಾತ್ರ. ಬೇರೆ ಸ್ಟೇಟ್ ಅವ್ರು ಎಷ್ಟು ಮಾಡ್ಕೊಳ್ತಿದ್ದಾರೆ ಅಂದರೆ ಸರ್ ನೀವು ನಂಬೋದಿಲ್ಲ, ನಮ್ಮಲ್ಲಿ ಆ್ಯಕ್ಚುಲಿ ಕಡಿಮೆ. ನಂದು ನೋಡಿ ನಮ್ಮಣ್ಣ IT ಕಂಪ್ನಿಯಲ್ಲಿಂದ ವರ್ಕ್ ಬಿಟ್ಟಿದ್ದು. ಸಂಬಳ ಎಷ್ಟಿತ್ತು? ಅವಾಗ ಒಂದು 2.5 ಲಕ್ಷ ಆಯಿತು ಅವರಿಗೆ. 2.5 ಲಕ್ಷ ಸಂಬಳ ಬಿಟ್ಟು ನಿಮ್ಗೆ ಎಷ್ಟಿತ್ತಾಗ? ನನಗೆ ಪರ್ ಮಂತು 7 lakh ಇತ್ತು ಅವಾಗ. ಫಸ್ಟ್ ಡೇ ಇಮೇಲ್ ಬಂತು, ಇಲ್ಲೀಗಲ್ ಆಕ್ಟಿವಿಟೀಸ್ ಆನ್ ದತ್ತಾ ಬೇನೂರ್ ಕ್ರಿಯೇಷನ್ ಚಾನಲ್ ಅಂತಂದು. ನೀವು ಹೇಗೆ ಟಾಟಾ ಕಂಪ್ನಿ ಮೇಲೆ ನಂಬ್ಕೊಳ್ಬೋದು, ನೀವು ಹೇಗೆ BSNL ಲಾಭದಾಯಕ ಅಲ್ಲ ಬಟ್ ಸರ್ಕಾರಿ ಕಂಪ್ನಿ ಅಂತ ನಂಬೋದು, SBI ಹೇಗೆ ನಂಬ್ತಿರೋ, HDFCನೂ ಹೇಗೆ ನೀವು ನಂಬ್ತಿರೋ ಹಂಗೆ ಯೂಟ್ಯೂಬ್ನ ನಂಬೋದು. ನೀವಲ್ಲೆಲ್ಲ ಬಂಡವಾಳ ಹಾಕ್ಬೇಕು. ಇಲ್ಲಿ ನಿಮ್ಮ ಸಮಯ, ನಿಮ್ಮ ತಲೆಯನ್ನ ಬುದ್ಧಿವಂತಿಕೆ ಬಂಡವಾಳ ಹಾಕಿದ್ರೆ ಶ್ರೀಮಂತಿಕೆ ಬರುತ್ತೆ. ನಮಗೆ ಹುಟ್ಟಿದಾಗ ಬಡವರಾಗಿ ಹುಟ್ಬೋದೇನೋ, ಅವ್ರಾಗಲೇ ಹೇಳಿದ್ರು ನಮ್ಮ ಬದುಕು ಭಾಳ ಕಷ್ಟ ಇತ್ತು. ನಮ್ಮ ತಂದೆ ಬಸ್ಸಲ್ಲಿ ಕೂತಾಗ ಕಣ್ಣು ಕೆಂಪಗಾಗಿತ್ತು, ನಿದ್ದೆ ಇಲ್ಲದೆ, ಆ ಧೂಳು ಮತ್ತು ಆ ಜೀವನಕ್ಕೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೆ, ಮತ್ತೆ ಊರಿಗೆ ಬರೋದು ಬೇಡ ಅಂತ. ಆ ಕಷ್ಟ, ಆ ಕಣ್ಣೀರು ಮತ್ತು ಇವ್ರ ಟ್ಯಾಲೆಂಟು. ಇಂಗ್ಲೀಷ್ ಗೊತ್ತಿರಲಿಲ್ಲ, ಬರೆಯೋದು ಗೊತ್ತಿಲ್ಲ, ಲಾಸ್ಟ್ ಬೆಂಚ್ಕಿಂತ ಏನೂ ಆಗಲ್ಲ ದತ್ತಾ ಕೈಲಿ ಅಂತ ಅನ್ಕೊಂಡವ್ರಿದ್ರು. ಅವ್ರ ಲೆಕ್ಚರರ್ ಮನೆ ಮುಂದೆ ಹೋಗ್ಬೇಕಾದ್ರೆ ಅವ್ರದೇ ಒಂದು ತೂಕ ಅಂದರೆ ಅವರೆಲ್ಲ ಸೇರಿ ಒಂದು ಕಂಪ್ನಿಲಿ ಸೇರಿ ಸಂಬಳ ತಗೋತಾರೆ, ಅದಕ್ಕಿಂತ ಹೆಚ್ಚಿನ ಸಂಬಳವನ್ನು ಇವ್ರು ಮಾಡ್ತಾರೆ. ಹಾಗಾಗಿ ಸೊ ಇವಾಗ ನಾನು ಹೇಳಿದೆ ನೋಡಿ, ನಮ್ಮ ಮನೆ ಮುಂದ್ಗಡೆ ಒಬ್ಬರು ಯೂಟ್ಯೂಬಲ್ಲಿ ವರ್ಕ್ ಮಾಡೋರು, ಗೂಗಲಲ್ಲಿ ವರ್ಕ್ ಮಾಡೋರು ಹೋಗ್ತಿರ್ಬೇಕಾದ್ರೆ ಯೂಟ್ಯೂಬರ್ ಜೊತೆ ಮಾತಾಡಬೇಕು ಅಂದಾಗ ನಾನು ಯಾವಾಗ ಎದ್ದು ನಿಂತ್ಕೊಂಡೆ ಅವರಿಗೆ ಶಾಕು, ಇವರೇ ಯೂಟ್ಯೂಬರು ಅಂತ. ಸೊ ಅವಾಗ ನೀವು ನಂಬೋದಿಲ್ಲ, ಅವ್ರೂ ಶಾಕ್ ಹೊಡೆದ್ರು, ಯೂಟ್ಯೂಬರ್ ಇಷ್ಟೆಲ್ಲ ದುಡ್ಡು ಮಾಡ್ಬೋದಾ ಅಂತ ಅವ್ರಿಗೆ. ಆ ಎಂಪ್ಲಾಯ್ಗಳಿಗೆ ಗೊತ್ತಿಲ್ಲ. ಸಿ ಬಿಕಾಸ್ ಆಫ್ ಅವ್ರ ಇಂಡಿಯನ್ ರೀಸನ್ ಏನಿದೆ ನೋಡ್ತಿರ್ತಾರೆ, ಹೌದು, ರೆವಿನ್ಯೂ ಫಾರ್ಮೆಟ್. ಬಟ್ ನೀವು ಕರ್ನಾಟಕ ಮೀರಿ, ದೇಶ ಮೀರಿ, ಹೌದು, ಅಲ್ಲಿ ಆಡಿಯನ್ಸ್ ಇದೆ. ಸೊ ಎಂಪ್ಲಾಯ್ ಅಂದರೆ ನಿಮ್ಗೆ ಆಲ್ಮೋಸ್ಟ್. ಬಟ್ ಯಾಕೆ ಯೂಟ್ಯೂಬಲ್ಲಿ ತುಂಬ ರೆವಿನ್ಯೂ ಮಾಡ್ತಾರೆ ಯೂಟ್ಯೂಬರ್ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ಯೂಟ್ಯೂಬ್ ಅನ್ನೋದು ಒಂದೇ ಒಂದು ಕಂಪನಿ ವರ್ಲ್ಡಲ್ಲಿ ಪೇ ಮಾಡ್ತಿರೋದು 55% ಯೂಟ್ಯೂಬರ್ಗೆ. ಸೊ ಇವಾಗ ನನಗೆ 33 ಲಕ್ಷ ನನಗೆ ದುಡ್ಡು ಬಂದಿದೆ ಅಂದರೆ ಯೂಟ್ಯೂಬ್ಗೂ ಕೂಡ ಇದು 33 ಲಕ್ಷ ಹೋಗಿರುತ್ತೆ. ಆ್ಯಕ್ಚುಲಿ ಅವ್ರು 45% ಕೊಡೋದು, ನಮಗೆ 55% ರೆವಿನ್ಯೂ ಕೊಡೋದು. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಅವತ್ತು ಮಾಡಿರೋ ಒಂದು ದಿವಸ ಕೆಲಸಕ್ಕೆ ಪ್ರತಿ ದಿನವೂ ಅಂದರೆ ಓಡೋ ಗಂಟೆ. ಯಾಕಂದರೆ ನಂದು ಬಂದುಬಿಟ್ಟು ಎವರ್ ಗ್ರೀನ್ ವೀಡಿಯೋಗಳು ಹೇಳಬೇಕಂದ್ರೆ, ಈಗ ಜನ್ರೇಷನ್ ಬರುತ್ತೆ, ನೋಡ್ತಾರೆ, ಸ್ಲೋ ಡೌನ್ ಇರುತ್ತೆ, ಬಟ್ ಬರ್ತಾನೆ ಇರುತ್ತೆ ದುಡ್ಡು. ಈಗ ನಿಮ್ಮ ಸೀಸನೇಬಲ್ ವೀಡಿಯೋ ಬಂದುಬಿಟ್ಟು ಏನಿರುತ್ತೆ, ಈಗ ಏನೋ ಒಂದು ಹಬ್ಬ ಇದೆ, ಏನೋ ಒಂದು ಹಬ್ಬದ ರಿಲೇಟೆಡ್ ಮಾಡಿದೆ ಅಂತ ತಿಳ್ಕೊಂಡು ಹಬ್ಬ ಬಂದಾಗ ಎದ್ದೇಳುತ್ತೆ, ಬೇರೆ ಟೈಮಲ್ಲಿ ಅಷ್ಟೇ ಅದು ವ್ಯೂಸ್. ಹೌದೌದು. ಈಗ ನಮ್ದು ಹೆಂಗೆಂದರೆ ಬೆಳಿಗ್ಗೆ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು, ಆ ಟೈಮು TV9, ಪಬ್ಲಿಕ್ TV ಇವರೆಲ್ಲರಿಗಿಂತ ಹಾಕಿದ್ರೆ ಓಡುತ್ತೆ. ಇಲ್ಲ ನಾನು ಎಕ್ಸ್ಪ್ಲೈನ್ ವಿಡಿಯೋ ಮಾಡೋದು ಓಡುತ್ತೆ, ಇಲ್ಲ ಇಂಟರ್ವ್ಯೂ ಮಾಡಿದಾಗ ಹೋಗುತ್ತೆ, ಅದಷ್ಟೇ. ಯಾಕಂದ್ರೆ ಆ ರಾಜಕಾರಣಿ ಸಂಜೆಗೆ ಬೇರೆ ಹೇಳಿರ್ತಾರೆ, ನಾಳೆಗೆ ಬೇರೆ ಹೇಳ್ತಾರೆ. ಆದ್ರೆ ನೀವು ಇಷ್ಟು ವರ್ಷದಿಂದ ಇದೆ, ನೋ ಚೇಂಜಸ್ ಅಲ್ವಾ? ಹಾಗಾಗಿ ನನಗೆ ಯಾಕೆ ಖುಷಿ, ನಾನಾಗ್ಲೇ ಹೇಳಿದ್ರೆ ಬಹುತೇಕ ರಾಜಕಾರಣಿಗಳನ್ನ ಇವ್ರನ್ನ ಸಂದರ್ಶನ ಮಾಡ್ತಾರೆ, ದತ್ತವ್ರನ್ನ ಇಂಟರ್ವ್ಯೂ ಮಾಡೋಕೆ ಯಾಕೆ ಖುಷಿ ಆಗುತ್ತೆ ಅಂದರೆ, ಇದು ಯಾರ್ಯಾರು ನೋಡ್ತಿದಾರಲ್ಲ ಒಂದಷ್ಟು ಜನಕ್ಕೆ ಐಡಿಯಾ. ಕರೆಕ್ಟ್. ನಾವು ಬೌಂಡ್ರಿ ಹಾಕೊಂಡು ನಾವಿಷ್ಟೇ ಅನ್ಕೊಂಡ್ರೆ ಇಷ್ಟೇ ಇರ್ತದೆ. ನೀವು ಬೌಂಡ್ರಿನೇ ಹಾಕಿಲ್ಲ. ಹೌದು, ಮೇನ್ ಬೌಂಡ್ರಿನೇ ಹಾಕೊಂಡಿಲ್ಲ ನೀವು. ಸೊ ನಾವು ತುಂಬ ಅದನ್ನೇ ಇವಾಗ ನಾವು ತುಂಬ ತಿಳ್ಕೊಂಡೆ. ನಾನು ಆ್ಯಕ್ಚುಲಿ ಹೇಳೋದೇನಂತಂದರೆ, ಇವಾಗ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಬಂದಿರೋದನ್ನೇ ಇದೇ ಪರ್ಪಸ್ಗೆ. ಇನ್ಸ್ಟಾಗ್ರಾಮ್ ನಾನು ಆ್ಯಕ್ಚುಲಿ ಬರೋದು ಬೇಕಾಗಿರಲಿಲ್ಲ. ಇವನ್ ನನ್ನ ಚಾನಲ್ ಇರೋದು ಬಂದುಬಿಟ್ಟು ಫೇಸ್ಲೆಸ್ ವಿತ್ ವಾಯ್ಸ್ಲೆಸ್. ನನ್ನ ಚಾನಲಲ್ಲಿ ನನ್ನ ಮುಖ ಕಾಣಿಸೋದು ಯಾವಾಗಂದರೆ ನಾನು ಪ್ಲೇನ್ ಫ್ಲೈ ಮಾಡ್ದಾಗ ಮಾತ್ರ. ಬೇರೆ ಟೈಮಲ್ಲಿ ನನ್ನ ಪ್ರಾಜೆಕ್ಟ್ ಮಾತ್ರ ತೋರಿಸ್ತೀನಿ, ಆ ಟೈಮಲ್ಲಿ ನಂದಂತ ಗೊತ್ತಿರಲ್ಲ. ಸೊ ನಾನಿಲ್ಲಿ ಇನ್ಸ್ಟಾಗ್ರಾಮ್ ಬಂದಿರೋದೇ ನಮ್ಮವ್ರಿಗೆ ಒಂದು ಐಡಿಯಾ ಸಿಗಲಿ, ಯೂಟ್ಯೂಬ್ ಅನ್ನೋದು ಕನ್ನಡದವ್ರಿಗೆ ಐಡಿಯಾ ಸಿಗಲಿ ಅಂತ. ಬೇರೆ ಸ್ಟೇಟ್ ಅವ್ರು ಎಷ್ಟು ಮಾಡ್ಕೊಳ್ತಿದ್ದಾರೆ ಅಂದರೆ ಸರ್ ನೀವು ನಂಬೋದಿಲ್ಲ, ನಮ್ಮಲ್ಲಿ ಆ್ಯಕ್ಚುಲಿ ಕಡಿಮೆ.
ಬೇರೆ ಕಂಟ್ರಿಯವ್ರು ತುಂಬ ಮಾಡ್ತಿದ್ದಾರೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದು ನಾನು ಫ್ರೀ, ನನಗೇನು ಇನ್ಸ್ಟಾಗ್ರಾಮ್ ದುಡ್ಡು ಬರಲ್ಲ. ನಮ್ಮವ್ರಿಗೆ ನಾನು ಮಾಡಿದ್ದನ್ನು ಹೇಳಬೇಕು, ನಮ್ಮವ್ರು ಮಾಡಬೇಕು. ಯಾಕಂತಂದರೆ ತುಂಬ ಜನ ಎಜುಕೇಷನ್ ಅಂತ. ನಮ್ಮ ಕಸಿನ್ ಒಬ್ರು ಇದ್ರು, ಅವ್ರು ಬೋಯಿಂಗಲ್ಲಿ ಸ್ಯಾಫ್ರನ್ ಅಂತ ಬೋಯಿಂಗ್ ಕಂಪ್ನಿಯಲ್ಲಿ ಮಾಡ್ತಿರೋ. ನನಗೆ ಏರ್ಕ್ರಾಫ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಡಿಪ್ಲೊಮಾ ಓದೋಕೆ ಹೇಳೋರು, ನೀನು ಬರೋದು ಚೂರು ಡಿಪ್ಲೊಮಾ ಮುಗಿಸ್ಕೋ, ನಾನು ಕೆಲಸ ಕೊಡಿಸ್ಕೋತೀನಿ. ಅದೇ ವ್ಯಕ್ತಿ ಇವತ್ತು ಊರಿಗೆ ಹೋಗಿದ್ದಾರೆ. ಅವರು ಕೆಲಸ ಬಿಟ್ಬಿಟ್ಟು. ನನಗೆ ಇವಾಗ ಅನಿಸುತ್ತೆ, ನಾನೆಲ್ಲ ಅವ್ರ ಮಾತು ಕೇಳಿ ಕಲ್ತಿದ್ರೆ ನಾನು ಯಾವುದೋ ಕಂಪ್ನಿಯಲ್ಲಿ ಹೋಗಿ ಸಿಕ್ಕಾಕೊಂಡು ಬಿಡ್ತಿದ್ದೀನಲ್ಲ ಅಂತಂದ್ಬಿಟ್ಟು. ಯಾಕಂದರೆ ನಂದು ನೋಡಿ ನಮ್ಮಣ್ಣ IT ಕಂಪ್ನಿಯಲ್ಲಿಂದ ವರ್ಕ್ ಬಿಟ್ಟಿದ್ದು 2017 ನಿಮ್ಮಣ್ಣ. ಹೌದು, ನಾನು 2017 ಫುಲ್ ಟೈಮ್ ಬಂದೆ ಯೂಟ್ಯೂಬ್ಗೆ. 17, 18, 19 ನಂದು ಗ್ರೋತ್ ನೋಡಿ ಅವರು, ನಾನು IT ಕಂಪ್ನಿಯಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅವರಿಗೆ ಕನ್ಫ್ಯೂಷನ್. ಅಣ್ಣ ಸಂಬಳ ಎಷ್ಟಿತ್ತು? ಅವಾಗ 1-2.5 ಲಕ್ಷ ಆಯ್ತು ಅವರಿಗೆ. 2.5 ಲಕ್ಷ ಸಂಬಳ ಬಿಟ್ಟು ನಿಮ್ಗೆ ಎಷ್ಟಿತ್ತಾಗ? ನನಗೆ ಪರ್ ಮಂತು 7 ಲ್ಯಾಕ್ ಇತ್ತು ಅವಾಗ. ಇವರಣ್ಣ ಯಾವ ಕಂಪ್ನಿ? ಅಕ್ಸೆಂಚರ್ 2.5 ಲಕ್ಷ ಸಂಬಳ. ತಮ್ಮ ಅಳ್ತಾ ಕಾಲೇಜ್ಗೆ ಹೋಗೋದು ಡಿಪ್ಲೊಮಾಗೆ, ನಗ್ತಾ ಮನೆಗೆ ಬರೋದು. ಈ ಗ್ಯಾಪಲ್ಲಿ PG ಹಿಂಗೆಲ್ಲ ಸೇರ್ಕೊಂಡು ವಿಡಿಯೋ ಮಾಡಿ ಏನೋ ಮಾಡಿ ತಿಂಗಳಿಗೆ 7.5 ಲಕ್ಷ ದುಡಿಯೋಕೆ ಶುರುವಾದ್ರು. ಅಣ್ಣ ಅಕ್ಸೆಂಚರ್ಲಿ 2.5 ಲಕ್ಷ ದುಡಿತಾ ಇದ್ರು. ನಮ್ಮ ತಮ್ಮನೇ ಈ ರೇಂಜ್ ಹೋದ್ಮೇಲೆ ನಾವೇನು ಮಾಡಿ, ಯಾಕಂದ್ರೆ ಅಣ್ಣನೇ ಹೇಳ್ಕೊಟ್ಟಿದ್ವಿ ಇವ್ರಿಗೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ. ಇವ್ರ ಅಣ್ಣ ಹೇಳ್ಕೊಟ್ಟಿದ್ದು. ಆದ್ರೆ ಅವ್ರು ವಾರಕ್ಕೆ ಒಂದಿನ ಕೆಲಸ ಮಾಡ್ತಿದ್ರು, ಇವರು ದಿನಪೂರ್ತಿ ಕೆಲಸ ಮಾಡ್ತಿದ್ರು. ಅಣ್ಣ ಫುಲ್ ಎಂಟ್ರಿ ಆಗಿದ್ದು 2019. ಸೊ 19 ಬಂದರು. 19 ಬಂದು ಅವರಿಗೆ ಈ ಟ್ರೈನಿಂಗ್ ಕಡೆ ಅವ್ರಿಗೆ ಜಾಸ್ತಿ ನಾಲೆಡ್ಜು. ಸೊ ಅವ್ರು ಯೂಟ್ಯೂಬ್ ಮಾಡ್ತಾ ಯಾಕೆ ನಾವು ಇಷ್ಟೇ ದುಡ್ಡು ಮಾಡ್ಕೋಬೇಕು, ಬೇರೆಯವರೆಲ್ಲನೂ ಈ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವರು ಯೂಟ್ಯೂಬ್ ಟ್ರೈನಿಂಗ್ ಎಲ್ಲ ಶುರು ಮಾಡ್ಕೊಂಡ್ರು ಅವರು. ಸೊ ಇವಾಗ ಗ್ಲೋಬಲಲ್ಲಿ ಒಂದು 10 ಕಂಟ್ರಿ ಪ್ಲಸ್ ಒಂದು 6,000 ಸ್ಟೂಡೆಂಟ್ಸ್ಗೆ ಇಲ್ಲಿವರೆಗೂ ಟ್ರೈನಿಂಗ್ ಮಾಡಿರೋದವರು. ಸೊ ಇವಾಗ ಅಂದರೆ ಫೀಸ್ ಇದೆಯಾ ಅಣ್ಣಂಗೆ? ಫೀಸ್ ಹೌದು, ಆ್ಯಕ್ಚುಲಿ ಅದು ಒಂದು ಬೇಸಿಕ್ ಫೀಸ್ ಅಂತ ಒಂದಿದೆ, ಅದು 59 ರೂಪೀಸ್ ಒಂದಿರೋದು ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಅಂತಂದು. ಅದು ಆದ ತಕ್ಷಣ ಇಷ್ಟರಲ್ಲೇ ನಮ್ಮ ಸ್ವಂತ ಬುದ್ಧಿ ಆದರೆ ಕಲ್ತ್ಕೊಂಡ್ಬಿಡ್ಬೋದು. ಇಲ್ಲ ನನಗೆ ಇನ್ನೂ ಒಂದು ಸ್ಟೆಪ್ ಬೇಕು ಅಂತಂದರೆ ಅದೊಂದು 7,000 ರೂಪೀಸ್ ಅದು ಆಗುತ್ತೆ. 7,000 ಹೋದರೆ ನಿಮಗೆ ಯೂಟ್ಯೂಬ್ ಇದು ಪ್ರಮೋಷನಲ್ಲಿ ಮಾಡೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ದು, ಅಮೆಝಾನ್ದು ಅದು ಎಲ್ಲ ಕವರ್ ಆಗಿಬಿಡುತ್ತೆ. ಫೇಸ್ಬುಕ್ ಅಣ್ಣ ಇದು ಮಾಡ್ತಾರೆ, ಅದು ಎಲ್ಲ ಮಾಡ್ತಾರೆ ಅವರು. ಸೊ ನಮ್ಮ ಅಣ್ಣ ಹೆಂಗೆ ಶುರು ಮಾಡಿದ್ದು ಅಂದರೆ, ನಾನು ಹೆವಿ ಮಿಸ್ಟೇಕ್ ಮಾಡಿದ್ದು ನಮ್ಮ ಮನೆಯಲ್ಲಿ. ಯಾಕೆ ಮಿಸ್ಟೇಕ್ ಅಂದರೆ ನಮ್ಗೆ ಗೊತ್ತಾಗ್ತಿತ್ತಿಲ್ಲ. ನಾನು ಏನು ಮಾಡಿದೆ ಅಂದರೆ, ಫಸ್ಟ್ ಡೇ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಅಣ್ಣ ಹೇಳಿದ್ರು ನನಗೆ, $2 ಬಂದಿದೆ ಒಂದು ವಿಡಿಯೋ ಹಾಕಿದ್ಕೆ ಅಂತಂದು. ನಾನು ಏನು ಮಾಡಿದೆ, ಫಸ್ಟ್ ಡೇ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಇಂಟರ್ನೆಟ್ ಇರ್ತಿತ್ತಲ್ಲ ಅಲ್ಲಿ, ನಮ್ಮ ವಿಡಿಯೋ ಓಪನ್ ಮಾಡೋದು. ಏನು ದುಡ್ಡೇ ಬಂದಿಲ್ಲ ಅಂದರೆ ಆ್ಯಡ್, ನಮ್ಮ ಅಣ್ಣ ಹೇಳಿದ ಆ್ಯಡ್ ಮೇಲೆ ಕ್ಲಿಕ್ ಆದ್ರೆ ಮಾತ್ರ ದುಡ್ಡು ಬರುತ್ತೆ. ಅಂದರೆ ಆ್ಯಡ್ ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ದುಡ್ಡು ಬರುತ್ತೆ. ನಮ್ಮ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಒಂದು 30-45 ಕ್ಲಿಕ್ ಮಾಡಿ ಏನು ದುಡ್ಡೇ ಬರ್ತಿಲ್ಲಲ್ಲ ಯೂನಿಂಗ್ ಡ್ಯಾಶ್ ಬೋರ್ಡ್ ಅಂತ ನಾನು. ಆಮೇಲೆ ನಮ್ಮ ಅಣ್ಣ ಕೇಳಿದೆ, ಏನು ದುಡ್ಡೇ ಬಂದಿಲ್ಲಲ್ಲ ಅಂತಂದ್ಬಿಟ್ಟು. ಅವರು ಆಮೇಲೆ ಹೇಳಿದ್ರು, ಬರುತ್ತೆ ಆ್ಯಕ್ಚುಲಿ ಅದು ಬರುತ್ತೆ ಹಂಗೆ ಅಂತಂದು. ಒಂದು 2 days ಆದ ತಕ್ಷಣ ಅಲ್ಲಿ $2 ಏನೋ ಎಷ್ಟೋ ಬಂದಿತ್ತು. ನಮ್ಮ ಅಣ್ಣ ಖುಷಿಯಾಗಿ ಫೋನ್ ಮಾಡಿಬಿಟ್ಟು, $2.5 ಬಂದ್ಬಿಟ್ಟಿದೆ. ಆಮೇಲೆ ಅದು ಹೆಂಗೆ ಬಂತು ನಿನಗೆ ದುಡ್ಡು, ಹಾಕಿರೋದು ಒಂದು 2-3 ವಿಡಿಯೋ ಎಲ್ಲ ತಂದ್ಬಿಟ್ಟು. ನನಗೂ ಗೊತ್ತಿಲ್ಲ ತಂದೆ. ಯಾವಾಗ $100 ಅಂತ ರೀಚ್ ಆಯ್ತು ಅಂದರೆ ಯೂಟ್ಯೂಬು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಅಮೌಂಟ್ ಬರಕ್ಕೆ. ಅಲ್ಲಿ ಫಸ್ಟ್ ಡೇ ಇಮೇಲ್ ಬಂತು, ಇಲ್ಲೀಗಲ್ ಆಕ್ಟಿವಿಟೀಸ್ ಆನ್ ದತ್ತಾ ಬೇನೂರ್ ಕ್ರಿಯೇಷನ್ ಚಾನಲ್ ಅಂತಂದು. ಏನು ಮಾಡಿದೆ ಅಂತ ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಗೊತ್ತಿದ್ರೆ ನಿಮ್ಗೆ ಹೇಳೋಕ್ಕಾಗೋದು. ನನ್ಗೆ ಗೊತ್ತಿಲ್ಲ, ನನ್ಗೆ ಅದು ತಪ್ಪಂತ ಗೊತ್ತಿಲ್ವಲ್ಲ. ನಮ್ಮ ಅಣ್ಣ ಅದಕ್ಕೆಲ್ಲ ಏನೇನೋ ಕ್ವಶನ್ ಕೇಳಿಬಿಟ್ಟು, ಅದೇ ನಿನಗೆ 2 ದಿನದಲ್ಲೇ $2 ತೋರಿಸ್ತು, ಅದೆಲ್ಲ ಕ್ವಶನ್ ಅವ್ನು ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದ್ದು, ನಾನು ಆ್ಯಡ್ ಮೇಲೆ ನಾನೇ ಕ್ಲಿಕ್ ಮಾಡಿ ಅವಾಗ ಚೆನ್ನಾಗಿ ಉಗಿದ್ಬಿಟ್ಟು ಮತ್ತೆ ಯೂಟ್ಯೂಬ್ಗೆ ಒಂದು ಇಮೇಲ್ ಹಾಕಿಬಿಟ್ಟು, ಈ ಥರ ಮಿಸ್ಟೇಕ್ ಆಗಿದೆ ಅಂತಂದು, ಇನ್ಮೇಲೆ ಆಗಲ್ಲ ಅಂತಂದು ಆವಾಗ ಅದು ಫಂಡ್ ಎಲ್ಲ ಬಂತು. ಅದು ಅಂದರೆ ನಮ್ಮ ಅಣ್ಣ ಕಲ್ತಿರ್ದು ಹೆಂಗಂದರೆ, ಆಲ್ಮೋಸ್ಟ್ ಅಲ್ಲೂ ನಮ್ಮ ಮನೇಲಿ ನಾನು ಮಿಸ್ಟೇಕ್ ಹೆವಿ ಮಾಡಿರೋದು. ಸೊ ಅದು ಆದ ತಕ್ಷಣ ಅವರು ಅದರಲ್ಲಿ ತುಂಬ ಆಸಕ್ತಿ ತೋರಿಸ್ಬಿಟ್ಟು, ಸೊ ಯಾಕೆ ನಾವು ಒಬ್ಬರೇ ಮಾಡೋದು, ಎಲ್ಲರೂ ಮಾಡ್ಕೊಳ್ಳಿಲ್ಲ ಅಂತಂದು ಶುರು ಮಾಡಿರೋದು. ಅಣ್ಣನ ಫುಲ್ಲಿ ಶ್ರೀರಾಮ್ ಬೇನೂರ್ ಅಂತ. ಎಸ್, ದತ್ತಾ ಬೇನೂರ್ ಮತ್ತೆ ಶ್ರೀರಾಮ್ ಬೇನೂರ್ ಇಬ್ರು ಕೂಡ ಕನ್ನಡಿಗರನ್ನ ಯೂಟ್ಯೂಬ್ ಕಡೆ ಹೆಚ್ಚದಾಗಿ ಬರಲಿ ಅಂತ ಯೂಟ್ಯೂಬಲ್ಲಿ ನಮ್ಮ ಫ್ಯಾಮಿಲಿ ಯೂಟ್ಯೂಬರ್. ಅದಕ್ಕೆ ಇದು ಅಣ್ಣ, ಅತ್ತಿಗೆ, ಅಮ್ಮ, ನಾನು. ಸೊ ಇಲ್ಲಿ ಅಪ್ಪ, ತಂದೆ, ತಾಯಿ, ಅಣ್ಣ, ನಾನು.
ಓಕೆ, ಇವರಿಬ್ರು ಬ್ರದರ್ಸ್, ಯೂಟ್ಯೂಬ್ ಬ್ರದರ್ಸ್. ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಯೂಟ್ಯೂಬಿಂದ ಯಾವ ಥರ ರೆವಿನ್ಯೂ ಬರುತ್ತೆ, ಏನು ಮಾಡಬೇಕು ಅಂತ ಕಲಿಸ್ತಾ ಇದ್ದಾರೆ. ಶ್ರೀರಾಮ್ ಬೇಣೂರವರು ವಿಶ್ವದಾದ್ಯಂತ ಇಂಗ್ಲೀಷ್ ಕ್ಲಾಸಸ್ ಯಾವ ಥರ ಯೂಟ್ಯೂಬ್ ರೆವಿನ್ಯೂ ಮತ್ತು ನಮ್ಮ ಫೇಸ್ಬುಕ್, ಇನ್ಸ್ಟಾ ಎಲ್ಲ ಕಡೆನೂ ಹೇಳ್ಕೊಡ್ತಾರೆ. ಸೊ ಅಣ್ಣನ ಚಾನಲ್ ನೇಮ್ ಏನಂತಿದೆ? ಅದು A2C ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ ಇರೋದು. A2C ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತಿದೆ. ಸೊ ಅಲ್ಲಿ ನೀವು ನೋಡ್ಬೋದು. ಕಲಿಬೇಕು ಅಂತಂದರೆ ಇದು ಮಾಡ್ಬೋದು. ಯಾಕೆ ಕಲಿಬೇಕು ಅಂತ ಹೇಳ್ತೀನಿ ಅಂದರೆ, ಇವರೇ ಏನೋ ಮಾಡಿ ಪ್ರಯತ್ನಗಳು ಮಾಡಿ 4 ಕೋಟಿ ದುಡಿದಿದ್ದಾರೆ. 4 ಕೋಟಿ ದುಡಿದಿದ್ದಾರೆ ಅನ್ನೋಕ್ಕಿಂತ ಆ ಧೈರ್ಯ, ಅವ್ರ ಕಾನ್ಫಿಡೆನ್ಸು ಮತ್ತು ಇದನ್ನೆಲ್ಲರೂ ಕಲಿಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ನೀವೆಲ್ಲ ನನ್ನ ಚಾನಲ್ ಈ ವಿಡಿಯೋ ಪಬ್ಲಿಷ್ ಆಗ್ತಿರೋ ಕಾರಣ ನಾನಾಗಲೇ ಶಿವುಗಿಂತ ಕರ್ನಾಟಕ ಟಿವಿಗಿಂತ 4-5 ಪಟ್ಟು ರೆವಿನ್ಯೂ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ರೀತಿಯಲ್ಲೂ ಕೂಡ ದೊಡ್ಡ ಸಂಸ್ಥೆ ಇದು. ಹಾಗಾಗಿ ನನಗೆ ಖುಷಿ ಇದೆ. ಈಗೇನಾಗಿದೆ ಗೊತ್ತಾ ಸರ್, ನಾವು ಬ್ರ್ಯಾಂಡ್ ಕರ್ನಾಟಕ ಟಿವಿ ಬ್ರ್ಯಾಂಡ್ ಮಾಡ್ಬೇಕು ಅಂತ ಹೋಗ್ತೀವಿ. ನಮ್ಮಂತರ ಹುಚ್ಚಾಟಗಳು ಜಾಸ್ತಿ. ಆದ್ರೆ ನನ್ನನ್ನ ನೋಡ್ಕೊಂಡು ಎಷ್ಟೋ ಜನ ಮಾಡಿದವ್ರು ಹೆಚ್ಚು ಕಮ್ಮಿ ಫೇಲ್ ಆಗಿದ್ದಾರೆ. ಶಿವು ಏನೋ ಮಾಡೋಣ ಅಂತ ಎಷ್ಟೋ ಜನ ಹೋದವ್ರು ಈಗಾಗಲೇ ಬಾಕ್ಲಾಕಿದ್ದಾರೆ. ಅದು ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಕಾಂಪಿಟೇಷನ್ ಮಾಡ್ತಿರೋದು ಸ್ಯಾಟಲೈಟ್ ಅವ್ರ ಜೊತೆ ಗುದ್ದಾಡ್ತಿದ್ದೀನಿ. ನಮ್ದು ಒಂದು ಬ್ರ್ಯಾಂಡ್ ಕಟ್ಟಬೇಕು ಅಂತ. ನಾನು ಅದಕ್ಕೋಸ್ಕರ ಜನ ಹಾಕೊಂಡು ರೀಇನ್ವೆಸ್ಟ್ ಅಲ್ಲಿಗೆ ಮಾಡಿ ಏನೇನೋ ಕಥೆಗಳು ಮಾಡ್ತಾ ಇದ್ದಾರೆ. ಆದ್ರೆ ನೀವು ಏಕಾಂಗಿಯಾಗಿ ಇದು ಮಾಡಿ, ನೀವು ಏಕಾಂಗಿಯಾಗಿ 4 ಕೋಟಿ ಅಂದಾಗ ಗೋಲಿ 1 ಕೋಟಿ ಖರ್ಚಾದ್ರೆ 3 ಕೋಟಿ ರೂಪಾಯಿ ಲೆಕ್ಕಾಚಾರಗಳು. ನಮ್ದಂಗಲ್ಲ, ನಮ್ಗೆ ಬಂದಿರೋದು 1 ಕೋಟಿ, ನಮ್ ಖರ್ಚು ರನ್ನಿಂಗ್ ಕಾಸ್ಟು ಒಡ್ಸ್ಕೊಂಡು ಹೋಗಿ 70-75 ಲಕ್ಷ ಸಾಲದಲ್ಲಿದ್ದೀನಿ. ಆದ್ರೂ ಧೈರ್ಯ ಏನು, ಒಂದು ಬ್ರ್ಯಾಂಡ್ ಸೆಟ್ ಆಗಿದೆ. ಮ್ಯಾಕ್ಸಿಮಮ್ ಪೊಲಿಟಿಷಿಯನ್ಸ್ ಇಂಟರ್ವ್ಯೂ ಮಾಡ್ತೀನಿ, ಇವೆಲ್ಲ ಮಾಡ್ತೀನಿ. ಆದ್ರೂ ಕೂಡ ಏನಾಗುತ್ತೆ ನಮಗೆ ಅಂತಂದ್ರೆ ರೆವಿನ್ಯೂ ಮಾಡಲ್. ಯಾಕೆ ನಾನು ಇವತ್ತು ಇಲ್ಲಿಗೆ ಬಂದೆ ಅಂದ್ರೆ, ಹೌದು, ಯಾವುದೇ ಸಪೋರ್ಟ್ ಇಲ್ಲದೆ ಕಾಂಟೆಂಟ್ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರೆ ಹೇಗೆ ಸಕ್ಸಸ್ ಆಗ್ಬೋದು ಅಂತ ನೀವು ಎಕ್ಸಾಂಪಲ್, ಸತ್ಯ ಮುಂದೆ ನಿಂತಿದ್ದೀರಿ ಅಲ್ವಾ? ಹಾಗಾಗಿ ನನ್ಗೆ ಇಷ್ಟ ಆಯ್ತು. ಬೆಳಗ್ಗೆ ನಮ್ಮ ಉಲ್ಲಾಸ್ ಕೇಳ್ದ, ಸರ್ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂತ. ಗುರು, ನಮ್ಗಿಂತ 4 ಕೋಟಿ ರೆವಿನ್ಯೂ ಮಾಡೋರು ಗುರು, ಒಳ್ಳೆ ಚಾನಲ್, ಇದುವರೆಗೆ ಮಾಡಿದ್ದಿಲ್ಲ, ಬಾ ನಿನ್ಗೆ ಇನ್ನೂ ಸಖತ್ ಮಜಾ ಇರುತ್ತೆ, ಒಳ್ಳೆ ಇಂಟ್ರೆಸ್ಟಿಂಗ್ ಬಸ್ಸನ್ನು ಹೋಗೋಣ ಅಂತ ನಾನು ಹೇಳ್ಬಿಟ್ಟು ನಾನು ಉಲ್ಲಾಸ ಹೇಳಿದೆ. ಆಗ ನೋಡಿದಾಗ ಅವನಿಗೂ ಆಶ್ಚರ್ಯ, ಏನೋ ಮಾಡ್ತಾರಲ್ಲ ಇವರು ಅಂತ. ಹಾಗಾಗಿ ಉಲ್ಲಾಸಕ್ಕೆ ಕರ್ಕೊಂಡು ಬಂದ್ವಿ. ಆಮೇಲೆ 2ನೇ ವಿಷಯ, ನಾನು ಆಗ್ಲೇ 2 ದಿನ ಮುಂಚೆ ಬರ್ಬೇಕಾಗಿತ್ತು. ಮೊನ್ನೆ ಗೌರಿಬಿದನೂರು ಹತ್ರ ನಮ್ಮ ದೇವರವರ ಕೊಟ್ರೆ ವಾಸು ಅವ್ರ ಹತ್ರ ಅವ್ರ ಇಂಟರ್ವ್ಯೂಗೆ ಹೋಗಿದ್ದೆ, ಬೆಳಗ್ಗೆ ಹೋಗಿದ್ದಲ್ಲ, ಇದಾಯ್ತು. ಬಟ್ ಇದೆಲ್ಲ ಜರ್ನಿ ವಿಜಯಪುರ ಇಂಡಿಯಿಂದ ಇಲ್ಲಿಗೆ ಬಂದು ಇಂಡಿಯಾ ದಾಟಿ ಟ್ರೆಂಡ್ ಸೆಟ್ ಮಾಡಿದ್ರಿ. ಓಕೆ, ಸೊ ಇಲ್ಲಿ ಇವಾಗ ಏನಿದೆ ಅಂತಂದ್ರೆ ನೋಡಿ, ಇದು ಬಂದ್ಬಿಟ್ಟು ನಂದು 88 ಮಿಲಿಯನ್ ರೀಚ್ ಆಗಿರೋದು ಇವಾಗ ಯೂಟ್ಯೂಬಲ್ಲಿ. ಇದು 88 ಮಿಲಿಯನ್, 8 ಕೋಟಿ 80 ಲಕ್ಷ. 88 ಮಿಲಿಯನ್, 88 ಮಿಲಿಯನ್. ಹಾಂ, ಇಲ್ಲ 1 ಮಿಲಿಯನ್ 10 ಲಕ್ಷ, 10 ಮಿಲಿಯನ್ 1 ಕೋಟಿ, 88 ಮಿಲಿಯನ್ ಅಂದ್ರೆ 8 ಕೋಟಿ 80 ಲಕ್ಷ. ಓಕೆ, ಓಕೆ. ಸೊ ಇದು ಬಂದ್ಬಿಟ್ಟು ಈ ಪ್ರಾಜೆಕ್ಟ್ ನಾನು ಸಪ್ರೇಟ್ ಆಗಿ ಮಾಡಾಕಿದ್ದು. ಇದು ಸಪ್ರೇಟು, ಇದು ಸಪ್ರೇಟು, ಇದು ಸಪ್ರೇಟು. ಸೊ ಫಸ್ಟ್ ನಾನು ಇಂಡಿವಿಜುವಲ್ ವಿಡಿಯೋದಲ್ಲಿ ದುಡ್ಡು ಮಾಡ್ಕೊಂಡಿದ್ದೆ. ಇದು ಫಸ್ಟ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದು, ಮರ್ಜ್ ಮಾಡ್ಬಿಟ್ಟು ಹಾಕಿದ್ದು. ಹಿಂಗೂ ಹಾಕ್ಬೇಕ ಅಂತ ಹೇಳಿ ನಮ್ಗೂ ಐಡಿಯಾ ಇರಲಿಲ್ಲ. ಜಸ್ಟ್ ಒಂದು ಹಾಕಿದಾಗ ಇದ್ದೇ ಹೈಯೆಸ್ಟ್ ನಂದು ಓಡಿರೋದು 88 ಮಿಲಿಯನ್. 88 ಮಿಲಿಯನ್ ರೆವಿನ್ಯೂ ಬಂದ್ಬಿಟ್ಟು ಇದಕ್ಕೆ ಒಂದು 21 ಲ್ಯಾಕ್ ಏನೋ ಇರ್ಬೋದೇನು. ಇದು ಬಂದ್ಬಿಟ್ಟು ಕಡಿಮೆ ಅಂದ್ರೆ, ಇದು ಇಂಡಿಯನ್ ಫಾಲೋವರ್ ಜಾಸ್ತಿ ಇದಕ್ಕೆ. ಸೊ ಹಾಗೆ ಇಂಡಿಯನ್ ನೋಡಿದ್ರೆ ನಮಗೆ ರೆವಿನ್ಯೂ ಕಡಿಮೆ, US ನೋಡಿದ್ರೆ ಜಾಸ್ತಿ ರೆವಿನ್ಯೂ. ಇಲ್ಲಿ ನಿಮ್ಗೊಂದು ಹೇಳ್ಬೇಕಂದ್ರೆ, ಈ ಟಿನ್ ಬಾಟ್ಲ್ ಇದೆ ಅಲ್ಲ, ಪೆಪ್ಸಿ ಟಿನ್ ಬಾಟ್ಲು, ನಾನು ಬೆಳಿಗ್ಗೆ 5:15 ನೀವು ನಂಬೋದಿಲ್ಲ, ವಾಕಿಂಗ್ ಹೋಗೋರು ನಾವು, ಎಲ್ಲರೂ ವಾಕಿಂಗ್ ಹೋಗೋರು, ಎಲ್ಲ ಹಿಂಗ್ ಹೋಗೋರು, ನಾವೆಲ್ಲ ನೋಡ್ಕೊಂಡು ಹೋಗೋರು, ಎಲ್ಲಿ ಯಾವ ಬಾಟ್ಲು ಬಿದ್ದಿರುತ್ತೆ ಅಂತಂದ್ಬಿಟ್ಟು. ನೀವು ನಂಬೋದಿಲ್ಲ, ಬೆಳಿಗ್ಗೆ HSR ಅಲ್ಲಿ ಒಂದು ಗ್ರೂಪ್ ಇದೆ, ಇಲ್ಲ ಒಂದು ವಾಕಿಂಗ್ ಮಾಡೋರು. ನಾನು ಈ ಬಾಟ್ಲು ಕೈಯಲ್ಲಿ ಹಿಡ್ಕೊಂಡ್ ಬರ್ಬೇಕಂದ್ರೆ, ಯಾವ ಇವನು ಹುಚ್ಚ ಬೆಳಿಗ್ಗೆ ಜ್ಯೂಸ್ ಕುಡ್ಕೊಂಡು ಹೋಗ್ತಾನೆ, ನನ್ನ ಕಿವಿ ಬಿತ್ತದು. ಬಟ್ ಅವರೆಲ್ಲ ದೊಡ್ಡವರು, ಸೊ ನಾವು ನನ್ನ ಪ್ರಾಜೆಕ್ಟ್ ಅಂತ ತಗೊಂಡ್ಬರ್ತಿದ್ದೆ. ಸೊ ಈ ಥರ ನಾನು ಮುಂಚೆ ನಾವು ದುಡ್ಡು ಕೊಟ್ಟು ತೊಗೊಳಕ್ಕೂ ಹಿಂದೆ ಮುಂದೆ ನೋಡ್ಬೇಕಾಗಿತ್ತು. ಯಾಕಂದರೆ ಇದು ಕೂಲ್ ಡ್ರಿಂಕ್ಸ್ ಬಾಟ್ಲ್ ನಿಮ್ಮ ಅಂಗಡಿಯಲ್ಲಿ ಸಿಗೋದು, 10 ರೂಪಾಯಿ ಕೊಟ್ಟರೆ ಸಿಗೋದು. ಸೊ ನಾವು ಎಲ್ಲಿ ಬಿದ್ದಿರುತ್ತೆ ಅಂತ ಹುಡ್ಕಾಡ್ಕೊಂಡು ಒಂದು ಸಿಕ್ಕರೆ ಒಂದಕ್ಕೆ ಹುಡ್ಕ್ಬೇಕು ಮತ್ತೆ. ಸೊ ಆ ಥರ ಇದು ಬಂದ್ಬಿಟ್ಟು ಅದೇ ಒಂದು ಯಾವುದೋ ಜ್ಯೂಸ್ ಬಾಟಲ್ ಇದನ್ನು ಕೂಡ. ಸೊ ನಂದು ಹೇಳಬೇಕಂದ್ರೆ, ಸ್ಟಾರ್ಟ್ ಆಗಿದ್ದೆ ಬೆಸ್ಟ್ ಔಟ್ ಆಫ್ ವೇಸ್ಟ್. ಅಂದರೆ ನನ್ಗೆ ತುಂಬ ಜನ ಹೇಳೋ ಕಷ್ಟದಲ್ಲಿ ರಸ ತೆಗೆಯೋನು ಅಂತಂದ್ಬಿಟ್ಟು. ಸೊ ಅಲ್ಲಿಂದ ಒಂದೊಂದಾಗಿ ಅದು ಜೋಡಿಸಿ ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕಾಗುತ್ತೆ ಆ ಥರ ಪ್ರಾಜೆಕ್ಟ್ಗಳು ಮಾಡ್ತಿದ್ದೆ. ಇದನ್ನು ಅಷ್ಟೇ. ಇದು ಅಮೆಝಾನ್ದು ಯಾರೋ ಪಾರ್ಸೆಲ್ ಬಂದಿರೋ ಬಾಕ್ಸು ಅದರಲ್ಲಿ ಮಾಡಿರೋದು.
ಸೊ ಈ ಥರ. ಆಮೇಲೆ ಇದು ಬಂದ್ಬಿಟ್ಟು ಅದೇ 88 ಮಿಲಿಯನ್ ಓಟ್ರದು. ಇದೇ ಟಿನ್ ಬಾಕ್ಸ್ ತೊಗೊಂಡ್ಬಿಟ್ಟು ಒಂದು ಈ ಕಾರ್ ತೊಗೊಂಡೆ ನಾನು 2017 ಇದರ ರೆವಿನ್ಯೂ ಎಷ್ಟು ಹೇಳಿದ್ವಿ? ಇದು ಬಂದ್ಬಿಟ್ಟು ಒಂದು ಅನ್ಕೊಳ್ಳಿ, ಒಂದು 21 ಲ್ಯಾಕ್ ಅನ್ಕೊಳ್ಳಿ. ಕಾಸ್ಟ್ ಖರ್ಚಾಗಿರೋದು? ಕಾಸ್ಟ್ ಖರ್ಚಾಗಿದ್ದು ನಿಮ್ಗೆ ಭಾಳ ಆದರೆ ಒಂದು ಇದೇ ಮೋಟ್ರ್ ತೊಗೊಂಡು ಇಲ್ಲಿನೂ ಯೂಸ್ ಮಾಡಿದ್ದೀನಿ, ಅದೇ ಮೋಟ್ರ್ ತೊಗೊಂಡು ಇಲ್ಲಿ ಮಾಡಿದ್ದೀನಿ. ಯಾಕಂದ್ರೆ ನಮ್ಗೆ ಅವು ದುಡ್ಡು ಇರ್ತಿದ್ರಲ್ಲ ಅನ್ಕೊಳ್ಳಿ, ಒಂದು 100 100 ರೂಪಾಯಿ 21 ಲಕ್ಷ. 100 ರೂಪಾಯಿಂದ 21 ಲಕ್ಷ. ಅದನ್ನ ವಿತ್ ಸ್ಕ್ರೀನ್ ಶಾಟ್ ಕೂಡ ನಾವು ಅದನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ಕಾರಲ್ಲಿ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು BMW ತಗೊಂಡಿರೋದು. ನಂದು ಮೇನು ಜರ್ನಿ ಸ್ಟಾರ್ಟ್ ಆಗಿದ್ದೇ ಇಲ್ಲಿಂದ. ಇದು ಕಾರು ನಾನು ತಗೊಳಕ್ಕೆ ನೀವು ನಂಬೋದಿಲ್ಲ, ಒಂದು 3 months ವೆಯ್ಟ್ ಮಾಡಿರ್ಬೇಕೇನೋ. ಅಂದರೆ 650 rupees ಅವಾಗ ಕಾರ್. 650 ರೂಪಾಯಿ. 17, 18, 19 ಬರೋಷ್ಟಲ್ಲೇ 19 ಲಕ್ಷ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಒಂದು ತೋಟ ಮಾಡಿದೆ, 20 ಲಕ್ಷ ಲಾಸ್ ಮಾಡಿಬಿಡ್ತು. 15 ದಿನದಲ್ಲಿ ನೀವು ನಂಬೋದಿಲ್ಲ 30 ಲಕ್ಷ ಡಮಾರ್. ಬಟ್ 60 ಲಕ್ಷ 60-70 ಲಕ್ಷ ಹೋಯ್ತು. ಡು ಯು ಬಿಲೀವ್ ಯು ಕ್ಯಾನ್ ಗೆಟ್ ಇಟ್ ಇನ್ 3 months ಅಂದ್ರೆ? ಯೂಟ್ಯೂಬಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಅರ್ನ್ ಮಾಡಲ್ಲ. ನಾನು ಆ್ಯಕ್ಚುಲಿ ಯಾಕೆ ಇಷ್ಟು ದುಡ್ಡು ಅರ್ನ್ ಮಾಡಿರೋದು ಅಂತಂದರೆ